ಮೃತಪಟ್ಟಿದ್ದಾರೆ. ಇದು ಮೊದಲನೇದ ಘಟನೆ ಅಂತೂ ಅಲ್ವೇ ಇಲ್ಲ. ಹಲವಾರು ಬಾರಿ ಇಂಥ ಘಟನೆಗಳು ಈ ಪ್ರಾಂತ್ಯದಲ್ಲಿ 13ನೇ ಸಾವುಗಳು ಆನೆ ತುಳಿತದಿಂದ ಆಗಿದೆ. ಹಲವಾರು ಬಾರಿ DC ಅವ್ರು ಬಂದಿದ್ದಾರೋ, ಇನ್ನೊಬ್ರು ಎಲ್ಲರೂ ಬಂದು ಸಾಧು ಹೇಳಿದ್ರು. ಆದರೆ ಯಾವುದೇ ಒಂದು ಈ ಒಂದು ಪ್ರಾಂತ್ಯಕ್ಕೆ ಕಡೆಗಣಿಸಿದ್ದಾರೆ. ಇಲ್ಲಿ ಎಲ್ಲಾನು ಇವತ್ತು ಹೇಳ್ಬಿಟ್ಟು ಹೋಗ್ತಾರೆ. ಇವತ್ತು ಸಾಹೇಬರು ಬ್ಯುಸಿ ಆಗಿದ್ದಾರೆ, AC ರೂಮಲ್ಲಿ ಮೀಟಿಂಗ್ ಇದೆ, ಇನ್ನೊಂದು ಇದೆ. ಇಲ್ಲಿ ಜನರ ಒಂದು ಕಷ್ಟಕ್ಕೆ ಸ್ಪಂದನೆ ಆಗ್ತಾ ಇರ್ತಕ್ಕಂಥ ಸರ್ಕಾರಿ ಅಧಿಕಾರಿಗಳು AC ರೂಮಲ್ಲಿ ಕೂತ್ಕೊಂಡು AC ಕಾರಲ್ಲಿ ಬಂದು ಇಲ್ಲಿ ಇರ್ತಕ್ಕಂಥ ರೈತರ ಸಮಸ್ಯೆ ನೋಡೋದ್ರಲ್ಲಿ ವಿಫಲರಾಗಿದ್ದಾರೆ ಸಂಪೂರ್ಣವಾಗಿ. ಇವತ್ತು ಎಲ್ಲ ಜನರನ್ನ ಮನವೊಲಿಕೆ ಮಾಡಿಸಿ ಅವ್ರು ಬ್ಯುಸಿಯಾಗಿದ್ದಾರೆ, ಇನ್ನೊಂದಾಗಿದ್ದಾರೆ. ಅವ್ರೇನು ದೇವಲೋಕಕ್ಕೆ ಏನು ಹೋಗಿಲ್ಲ. DC ಆಗಿಬಿಟ್ರೆ ಅವರೇನು ದೇವಲೋಕದಿಂದ ಏನು ಇಲ್ಲಿ ಭೂಮಿ ಮೇಲೆ ಬಂದಿಲ್ಲ. ಅವರು ರೈತರ ಮಕ್ಕಳಾಗೆ ಇರ್ತಾರೆ. ಆದರೆ ಆ ರೈತರ ಒಂದು ಕಷ್ಟ ಸುಖಗಳು ನೋಡೋದಕ್ಕೆ ಮೇಲಧಿಕಾರಿಗಳು ಬರಲೇಬೇಕು. ಹಾಗಾಗಿ ಇಲ್ಲಿ ಏನು ಇದು ಮಾಡ್ತೀರಾ ಅದಕ್ಕೆ ನಾವೆಲ್ಲರೂ ಒಪ್ಕೊಳ್ಳೋ ಒಂದು ಪರಿಸ್ಥಿತಿಯಲ್ಲಿಲ್ಲ. ದಯವಿಟ್ಟು ಅಧಿಕಾರಿಗಳು ಇಲ್ಲೇ ಬಂದು ಈ ಒಂದು ಇದರಲ್ಲೇ ಇದು ಮಾಡಬೇಕು. ಸರಿ ಮೇಡಮ್. ಕಳೆದ ನಿನ್ನೆ ಒಂದು ದಿವಸ ನನ್ನ ಭಾಗದಲ್ಲಿ ಓದಿನಲ್ಲಿ ಒಬ್ಬರು ಆನೆ ನಡ್ತಾಗಿ ಮರಣ ಹೊಂದಿದ್ದಾರೆ. ನಾರಾಯಣಪ್ಪ ಎಂಬಂಥ ಮರಣ ಹೊಂದಿತ್ತು. ನಾನು ಬೇರೆ ಕಡೆಯಿಂದ ಸಮಯಕ್ಕೆ ಬರೆದಿದ್ರು ಕೂಡ ಬೆಳಗ್ಗೆ 6 ಗಂಟೆಯಿಂದ ವಿಷಯ ಗೊತ್ತಾದಲಾಗಾಯಿತು. ನಾನು ಆ ಫಾರೆಸ್ಟ್ ಆಫೀಸರ್ಸು, DCF ಎಲ್ಲ ಅಧಿಕಾರ ಸಂಪರ್ಕ ಮಾಡ್ತಾಯಿತ್ತು. ಸಕಲವಾಗಿ ಅವರಿಗೆ ಏನು ಸೌಲಭ್ಯ ಸಿಗಬೇಕು 15 ಲಕ್ಷ ರೂಪಾಯಿಗಳ ಪರಿಹಾರ ಮತ್ತು ಅವರ ಅಂತ್ಯಕ್ರಿಯೆಗೆ ಎಲ್ಲ ವ್ಯವಸ್ಥೆಯನ್ನು ಮಾಡಿದ್ದೇವೆ. ಆದರೆ ಆನೆ ದಾಳಿ ಇವತ್ತು ನಮ್ಮ ಸರ್ಕಾರ ಇದ್ದಾಗ ಹಿಂದೆ ಸೋಲಾರ್ ಫೆನ್ಸಿಂಗನ್ನು ನಾನು ಮಂಜೂರು ಮಾಡಿಸಿದ್ದೆ. ಬಹುಶಃ ಅದರಲ್ಲಿ 70% ಸೋಲಾರ್ ಫೆನ್ಸಿಂಗ್ ಕಾರ್ಯ ಮುಗಿದಿದೆ. ತದನಂತರ ಬಂದಂಥ BJP ಸರ್ಕಾರ ಅದಕ್ಕೆ ಹಣ ಕೊಡಲಿಲ್ಲ. ಹೀಗಾಗಿ ಆ ಸೋಲಾರ್ ಫೆನ್ಸನ್ನು ಮುಂದುವರಿಸಲಿಕ್ಕಾಗಿಲ್ಲ. ಇವತ್ತು ನಮ್ಮ ಸರ್ಕಾರದ ಸಚಿವರಾಗಿರ್ತಕ್ಕಂಥ ಈಶ್ವರ್ ಖಂಡ್ರೆ ಅವರನ್ನು ಮನವಿ ಮಾಡಿದ್ದೇನೆ. ಅವರು ಈಗ ಚುನಾವಣೆ ಮುಗಿದ ನಂತರ ಏನು ಬಾಕಿ ಉಳಿದಿದೆ ಆ ಸೋಲಾರ್ ಫೆನ್ಸ್ ಮಾಡಲಿಕ್ಕೆ ಹಣ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಮತ್ತು ಈ ಭಾಗದಲ್ಲಿ ರೈತರಿಗೆ ಏನು ಉಪಚಾರ ಕೊಡ್ತಾ ಇದೆ ಆನೆ ಹಿಡಿಯಲಿಕ್ಕೆ ಇನ್ನು 2-3 ದಿವಸಗಳಲ್ಲಿ ಬನ್ನೇರುಘಟ್ಟದಿಂದ ಒಂದು ಪಳಗಿರ್ತಕ್ಕಂಥ ಆನೆಯನ್ನು ತರಿಸಿ ಆ ಮುಖಾಂತರ ಈ ಮನುಷ್ಯರನ್ನು ಕೊಲ್ತಾ ಇರ್ತಕ್ಕಂಥ ಈ ಆನೆಯನ್ನು ಹಿಡಿಬೇಕು ಅಂತ ಹೇಳಿ ಅಧಿಕಾರಿ ಮಾತಾಡಿದ್ದೇನೆ. ಆದಷ್ಟು ಬೇಗ ನಾವು ಕೂಡ ಆ ಒಂದು ಬನ್ನೇರುಘಟ್ಟದಿಂದ ಪಳಗಿರತಕ್ಕಂಥ ಆನೆಯನ್ನು ತರಿಸಿ ಅದರ ಮುಖಾಂತರ ಈ ಆನೆಗಳನ್ನು ಸೆರೆ ಹಿಡಿಬೇಕು ಅಂತೇಳಿ ಮಾಡ್ತಾಯಿದ್ವಿ. ಉಳಿದ ಹಿಂಡನ್ನು ಮತ್ತು ತಮಿಳುನಾಡು ಗಡಿಗೆ ಓಡಿಸ್ಬೇಕು ಅಂತ ಇವತ್ತು ನಾವು ಪ್ರಾರಂಭ ಮಾಡ್ಕೊಂಡಿದ್ದೇವೆ. ನಾವು ಕೂಡ ರೈತರ ಪರವಾಗಿ ಸಾವು ನೋವುಗಳು ತಪ್ಪಿಸಬೇಕು ಅಂತ ಸರ್ಕಾರ ಎಲ್ಲ ಕ್ರಮವನ್ನು ಕೈಗೊಳ್ತಾ ಇದೆ. ಈ ತುರ್ತಾಗಿ ಸೋಲಾರ್ ಫೆನ್ಸು ಮತ್ತು ಆನೆ ಹಿಡಿಯೋ ಕೆಲಸವನ್ನು ಮಾಡ್ತೀವಿ ಅನ್ನೋ ಮಾತನ್ನು ಹೇಳ್ತಾ ಇದ್ದೀನಿ. ರೈತರು ಎಚ್ಚರಿಕೆಯಿಂದ ಇರಬೇಕು. ಇವತ್ತು ಕಾಡಲ್ಲಿ ನೀರಿಲ್ಲದೆ ಇರೋದು ಪ್ರಯುಕ್ತ ನೀರನ್ನು ಆರಿಸಿಕೊಂಡು ಆನೆಗಳು ಗ್ರಾಮಗಳಿಗೆ ಬರ್ತಾ ಇದ್ದಾವೆ. ದಯಮಾಡಿ ರೈತರು ಎಚ್ಚರಿಕೆ ಇರಬೇಕು ಅಂತೇಳಿ ಮನವಿಯನ್ನು ಮಾಡ್ತೇವೆ.